ನನ್ನೆಲ್ಲ ಕನ್ನಡಿಗರಿಗೆ ನಮಸ್ತೆ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಮ್ಮ ಅಜ್ಜಿ ಮನೆನ ಇವತ್ತು ನಾನು ಹೋಮ್ ಟೂರ್ ಮಾಡ್ತಿದ್ದೀನಿ. ಸೊ ನಮ್ಮ ಅಜ್ಜಿ ಮನೆ ಯಾವ ರೀತಿ ಇದೆ ಅಂತ ನಿಮಗೆ ಪೂರ್ತಿ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವರು ನಮ್ಮ ತಾತ. ನಾನು ವಿಡಿಯೋ ಮಾಡೋದೆಲ್ಲ ಇವ್ರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಅದಕ್ಕೆ ಈಚೆಗಡೆ ನಿಂತವರೆ ಹೋಗ್ಬಿಟ್ಟು. ಹಾಗೆ ಇದೆರಡನ್ನ ಕುರಿಮರಿ ಅಲ್ವಪ್ಪ ಇದು? ಹಾಂ, ಎರಡು ಆಡ್ಮರಿ ಸಾಕಿದ್ದೀವಿ. ನನಗೆ ಯಾವುದು ಅಂತ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಎರಡು ಆಡ್ಮರಿ ಸಾಕಿದ್ದೀವಿ. ಮೇಕೆ ಎರಡು ಆಡ್ಮರಿ ಸಾಕಿದ್ದೀವಿ, ಅಂದರೆ ಮಾರಲಮ್ಮಿ ಹಬ್ಬಕ್ಕೆ ಬಿಟ್ಕೊಂಡಿರೋದು. ಅದಾದಮೇಲೆ ನೆಕ್ಸ್ಟ್ ಇದು ಬಚ್ಲು ಮನೆ. ನಾನು 4ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಇದ್ದಾಗ ಈ ಬಚ್ಲು ಮನೆ ಮತ್ತು ಈ ಬಾತ್ರೂಮ್ ಕಟ್ಸಿದ್ದವರು. ಆಮೇಲೆ ಆಡ್ಮರಿಗೆ ಮೇವು ಸೊಪ್ಪು ಎಲ್ಲನೂ ತಂದಿಟ್ಟಿದ್ದಾರೆ. ಇದು ನಮ್ಮ ಮನೆ ಎಂಟ್ರೀಸು. ಇನ್ನೂ ಉದ್ದ ಇತ್ತು, ಮಧ್ಯೆ ಗೋಡೆ ಹಾಕಿದ್ದಾರೆ ಅಷ್ಟೇ. ಈ ರೀತಿ ನಮಗೆ ಬೀರ್ಗಿರೆಲ್ಲ ಇಲ್ಲ, ನೇತಾಕೊಳ್ಳೋದೇ ನಮಗೆ ಬೀರು. ಹಾಗೆ ಒಂದು ಕೊತ್ತಿ ಸಾಕಿದ್ದೀವಿ. ಇದಂತೂ ಮುಟ್ಟಿಸ್ಕೊಳೋದೇ ಇಲ್ಲ ಕೈಲಿ, ಯಾವಾಗ ನೋಡಿದ್ರು ಪರ್ಚಕ್ಕೆ ಬರುತ್ತಿದ್ದು ಪೂರ್ತಿ. ಇದು ಟೈಲರ್ ಮಿಷಿನು. ನಮ್ಮ ಮಾವ ಟೈಲರ್ ಹೊಲಿತಾರೆ, ಅಂದರೆ ನಮ್ಮ ಮನೆಯವರ ಅಪ್ಪ. ಇದಾದಮೇಲೆ ನೆಕ್ಸ್ಟು ನಮ್ಮ ಮನೇಲಿರೋಂಥ ದೇವ್ರ ಫೋಟೋಸು. ಆಮೇಲೆ ನಮ್ಮ ಅಜ್ಜಿ ತಾತ ಅವರು, ಇವರು ನಮ್ಮ ತಾತರ ಅಪ್ಪ. ಇವರು ಅಷ್ಟೇ ನಮ್ಮ ತಾತನ ಮೊದಲನೇ ಹೆಂಡತಿ. ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಮನೆಯವ್ರ ಅಮ್ಮ. ಅದಾದಮೇಲೆ ನಮ್ಮ ಭೈರಪ್ಪನ ಫೋಟೋ, ನಮ್ಮ ಬಸಪ್ಪನ ಫೋಟೋ ಎಲ್ಲ ಈ ಕಡೆ ಇಟ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮನೇಲಿರೋದು ಬೆತ್ತ ದೇವ್ರದ್ದು. ಈ ಕಡೆ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ಪುಟ್ಟು ಟಿ ವಿ. ಗ್ಯಾಸ್ ಎಲ್ಲ ತೊಗೊಂಡಿದ್ದಾರೆ, ಇನ್ನೂ ಫಿಟ್ ಮಾಡಿಲ್ಲ, ಇನ್ನೂ ಫಿಟ್ ಮಾಡಬೇಕು. ಇದು ನನ್ನ ಚಿಕ್ಕ ವಯಸ್ಸಿನ ಫೋಟೋ, ನೋಡ್ತಿರ್ಬೋದು ನೀವು. ಇದು ನಾನು 2ನೇ ಕ್ಲಾಸಲ್ಲಿದ್ದಾಗ ಈ ರೀತಿ ಇದ್ದೆ. ನಾನು ಹುಟ್ಟಾಗಿಂದನೂ ಇದೊಂದೇ ಗಡಿಯಾರನ ಇವ್ರು ಯೂಸ್ ಮಾಡ್ತಾ ಇರೋದು, ಅವಾಗಿಂದನೂ. ಇದು ಅಷ್ಟೇ, ನಾನು ಹುಟ್ಟಾಗ ಮುಂಚೆಯಿಂದನೂ ಇತ್ತು ಇದೊಂದು. ಆಮೇಲೆ ಆ ಸ್ವಿಚ್ ಬೋರ್ಡ್ಗಳು ಸುಮಾರು. ಆಮೇಲೆ ಇದು ಒಲೆನೂ ಅಷ್ಟೇ, ಅಂದರೆ ಪದೇ ಪದೇ ಅದೇನಾರ ಕಳ್ಕೊಂಡ್ರೆ ಬಿಚ್ಚಿ ಆಮೇಲೆ ಮತ್ತೆ ಒಲೆಗಳನ್ನ ಕಟ್ತಾರೆ ಕ್ಲೀನಾಗಿ. ಅಡುಗೆ ಎಲ್ಲ ಮಾಡ್ತಿತ್ತು ನಮ್ಮ ಅಜ್ಜಿ. ಇವಾಗ ಕೂತ್ಕೊಂಡು ಅಡುಗೆ ಮುಗೀತು, ಅದಕ್ಕೇ ಹಂಗೇ ಸುಮ್ಮನೆ ಇದು ಮಾಡ್ತಾರೆ. ಇಲ್ಲಿ ನಾನು ಹುಟ್ಟೋಕ್ಕೂ ಮುಂಚೆ ಇರೋ ಪ್ರತಿಯೊಂದು ವಸ್ತುಗಳು ಇವಾಗೂ ಕೂಡ ಇವೆ, ಆದರೆ ಕೆಲವೊಂದು ಐಟಮ್ಗಳು ಇಲ್ಲ ಅಷ್ಟೇ. ನಾನು ಹುಟ್ಟಿ ಬೆಳೆದಂಥ ಮನೆ ಇದು, ಅಂದರೆ ನನಗೆ ತುಂಬ ಸ್ಪೆಷಲ್ ಈ ಮನೆ. ಸ್ಟಾರ್ಟಿಂಗ್ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಡಿವೋರ್ಸ್ ಆದಾಗ ಇಲ್ಲಿಗೆ ನಮ್ಮಪ್ಪ ಕಳಿಸ್ತಿರ್ಲಿಲ್ಲ ಒಂದು. ಆಮೇಲೆ ನಮ್ಮ ಅಜ್ಜಿ ತಾತನ ಜೊತೆಗೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಂದರೆ ನನಗೆ ಇಲ್ಲಿಗೆ ಬರೋದಂದರೆ ನನಗೆ ತುಂಬ ಇಷ್ಟ. ರಜೆ ಬರಲಿ ಇಲ್ಲ ಏನೇ ಬರಲಿ, 2 ತಿಂಗಳು 3 ತಿಂಗಳು ಇಲ್ಲಿ ಇದ್ದೇನೆ ನಾನು ಹೋಗ್ತಿದ್ದಿದ್ದು ಮನೆಗೆ. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. 3 ದಿನಕ್ಕೊಂದು ಸಲನೋ ಇಲ್ಲ 4 ದಿನಕ್ಕೊಂದು ಸಲನೋ ಬಂದು ಇದ್ದು ಹೋಗ್ತೀನಿ ಅಷ್ಟೇ. ಈಗ ಹಂಗೆಲ್ಲ ಇರೋಕ್ಕಾಗಲ್ಲ. ನಮ್ಮ ತಾತ, ಅಂದರೆ ನಾನು ಅಪ್ಪ ಅಂತ ಕರಿತೀನಿ ಅವ್ರನ್ನ, ಅವರು ಇವಾಗ ಈಚೆ ಕಡೆ ಹೋಗಿದ್ದಾರೆ. ಅದಕ್ಕೆ ನಾನು ಒಬ್ಬಳೇ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿನೂ ಕೂಡ ಅಡುಗೆ ಮಾಡ್ತವ್ರೆ ಕೂತ್ಕೊಂಡು. ಇಷ್ಟೇ ನಮ್ಮ ಮನೆ. ಅಂದರೆ ನಮ್ಮ ಮನೆ ಹಂಗೆ ನಾನು ಪೂರ್ತಿ ವೀಡಿಯೋದಲ್ಲಿ ಹೋಮ್ ಟೂರ್ ಮಾಡೋಕ್ಕಾಗಲ್ಲ. ಎಷ್ಟು ಇದೆಯೋ ಅಷ್ಟು ಮಾತ್ರ ನಾನು ಹೋಮ್ ಟೂರ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಂಥ ಮನೇಲೇ ನಮಗೆ ನೆಮ್ಮದಿ ಸಿಗೋದು. ನಾನು ಎಷ್ಟೋ ಸಲ ಗಮನಿಸಿದ್ದೀನಿ, ಬೇರೆ ಮನೆಗಳಲ್ಲಾಗಲಿ ಈ ಮನೇಲಾಗಲಿ ತುಂಬ ವ್ಯತ್ಯಾಸ ಇದೆ. ನಮ್ಮ ಮನೇಲಾದರೆ ಸ್ವಲ್ಪ ನಡೀತಾ ಇರುತ್ತೆ ಅವಾಗವಾಗ, ಇಲ್ಲಿ ಸ್ವಲ್ಪ ನೆಮ್ಮದಿ ಇರ್ಬೋದು ಜೀವನ. ನನಗೆ ಹಂಗನ್ಸುತ್ತೆ ಅಷ್ಟೇ. ಇವರು ನಮ್ಮ ಅಜ್ಜಿ, ಅಂದರೆ ನಮ್ಮಮ್ಮರ ಅಮ್ಮ. ಇದುವರೆಗೂ ನಮ್ಮ ಮಮ್ಮಿನಾಗಲಿ ನಮ್ಮನ್ನಾಗಲಿ ನನ್ನ ತಮ್ಮನಾಗಲಿ ಇದುವರೆಗೂ ಯಾವುದೇ ರೀತಿ ಭೇದ ಭಾವ ಮಾಡಿಲ್ಲ. ಅಷ್ಟೇ ಚೆನ್ನಾಗಿ ನೋಡ್ಕೊಂಡವ್ರೆ. ನಾನು ಹುಟ್ಟಾಗ್ಲಾಗಲಿ ನನ್ನ ತಮ್ಮ ಹುಟ್ಟಾಗ್ಲಾಗಲಿ ಚೆನ್ನಾಗಿ ಪ್ರೀತಿ ಕೊಟ್ಟು ಹಾಲೆಲ್ಲ ಚೆನ್ನಾಗಿ ಕುಡಿಸಿ ದಷ್ಟಪುಷ್ಟ ಮಾಡಿ, ಆವಾಗಲೇ ನಮ್ಮ ತಾತ ಏನು ಬೇಕು ಎಲ್ಲನೂ ನಮಗೆ ತಂದುಕೊಡೋದು ತಿನ್ನಲಿ ಅಂತಂದ್ಬಿಟ್ಟು. ಹೆಗ್ಲ ಮೇಲೆ ಕೂರಿಸ್ಕೊಂಡು ಓಡಾಡೋರು. ನಮ್ಮವ್ವ ಯಾವಾಗಲೂ ಕಂಕಳ ಮೇಲೆ ಕೂರಿಸ್ಕೊಂಡಿರೋದು ನನ್ನ ಚಿಕ್ಕ ವಯಸ್ಸಾಗೆ. ಅಂದರೆ
ಆವಾಗಿಂದೇ ಬೇರೆ ಇವಾಗಿಂದೇ ಬೇರೆ. ಮೊದಲಾದರೆ ಬತ್ತಿದ್ದೆ, ಆ ಬೇಸಿಗೆಗಾಲಕ್ಕೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ 3 ತಿಂಗಳು 4 ತಿಂಗಳು ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ, ಆಮೇಲೆ ಹೊಂಟೋಯ್ತಿದ್ದೆ. ಇವಾಗಾದರೆ ಒಂದು 3 ದಿವಸ ಬರ್ತೀನಿ, 4 ದಿವ್ಸಕ್ಕೆ ಹೊಂಟೋಗ್ಬಿಡ್ತೀನಿ. ಆ ರೀತಿ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಆದರೂ ನಮ್ಮಮ್ಮ ಕೇಳ್ಕೊತರುತ್ತೆ, ಬಾ ಇದ್ದೋಗು ಅಂತ. ಏನು ಮಾಡೋದು, ಇವಳಿಗೋಸ್ಕರನಾದ್ರು ಬರಲೇಬೇಕು. ಆಮೇಲೆ ಇನ್ನೊಂದೇನು ಇವಾಗ ಅಂತಂದರೆ, ನಾನು ಇಲ್ಲಿ ಯಾಕೆ ಬಂದು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ತಾತನಿಗೆ ವೀಡಿಯೋ ಎಲ್ಲ ಇಷ್ಟ ಆಗಲ್ಲ. ಅವಾಗಿಂದನೂ ಅಷ್ಟೇ ವೀಡಿಯೋ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ನಮ್ಮ ಅಜ್ಜಿ ಇಬ್ಬರೂ ಉಮಾಲಮ್ಮನ ದೇವಸ್ಥಾನ ಬಂದು ಕೂತಿದ್ದೀವಿ. ಅಂದರೆ ನಮ್ಮ ಬೀದಿ ಎದುರುಗಡೆನೇ ಇರೋದು ಈ ದೇವಸ್ಥಾನ. ಆಮೇಲೆ ಲಾಸ್ಟಾಗಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಇನ್ನೊಂದೇನಂತಂದರೆ, ನಾನು ಮಂಡ್ಯ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಆವಾಗ ನಮ್ಮ ಅಜ್ಜಿ ಜೊತೆಗಿದ್ದ ನಮ್ಮ ಮಮ್ಮಿ ಜೊತೆಗಿತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮನ ಜೊತೆಗೆ. ಆವಾಗ ನಮ್ಮ ಅಪ್ಪ ಏನೋ ನನ್ನ ಹೆಣ್ಮಗು ಅಂತ ಅಂದ್ಬಿಟ್ಟೇನೋ ಸಾಯಿಸ್ಬಿಡು, ಹೆಣ್ಮಗು ಬೇಡ ನಮಗೆ, ಗಂಡು ಮಗು ಮಾತ್ರ ಬೇಕು ನಮಗೆ. ಅಂದರೆ ಗಂಡು ಮಗು ಆದರೆ ವಂಶ ಬೆಳೆಸಬೇಕು, ಹೆಣ್ಮಗು ಆದರೆ ಬೇಡ. ಯಾರೋ ಕಮೆಂಟಲ್ಲಿ ಮಾಡಿದ್ರಿ, ಹರಿಣಿ ನಿಮ್ಮ ಅಪ್ಪನಿಗೆ ಇನ್ನೊಬ್ರು ಯಾರಾದ್ರೂ ತೋರಿಸಿದ್ರೆ ಅವ್ರಿಗೆ ಬೇಜಾರಾಗಲ್ವಾ, ಮುಂದೊಂದು ದಿನ ಮಗಳಂತ ಪ್ರೀತಿ ಹುಟ್ಟಲ್ವಾ ಅಂತಂದಿದ್ರು. ನಾನು ಹುಟ್ಟಿದಾಗ್ಲೇ ನನ್ನ ಸಾಯಿಸಿ ಅಂತಂದವರು ನಮ್ಮಪ್ಪ. ಇವಾಗ ಎಲ್ಲಿ ಹುಟ್ಟುತ್ತೆ ನನ್ನ ಮೇಲೆ ಪ್ರೀತಿ? ಅದನ್ನು ನಾನು ಪ್ರಶ್ನೆ ಮಾಡಿದ್ದಷ್ಟೇ ನಿಮಗೆ. ಅದರಲ್ಲಿ ಬೇಜಾರಾಗುವಂಥದ್ದು ಏನಿಲ್ಲ. ಅಂದರೆ ನಂದು ಫೀಲಿಂಗ್ ಜೊತೆಗೆ ನೀವು ಮಾತಾಡಿರೋದು ಅಷ್ಟೇ, ಅದರಲ್ಲಿ ಏನಿಲ್ಲ ಪ್ರಾಬ್ಲಮ್ಮು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಡಿವೋರ್ಸ್ ಆಗಿತ್ತು. ನಾನು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ಇದ್ದಾಗ. ಆವಾಗ ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ನಮಗೆ ಸಪೋರ್ಟ್ ಮಾಡ್ತಿತ್ತು. ಅದು ಏನೇನೋ ಆಯಿತು. ಅದು ನಿಮಗೆ ಇನ್ನೊಂದು ಸಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕ್ಲಿಯರಾಗಿ. ಆಮೇಲೆ ಹಿಂಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾದಾಗ ನನಗೆ ಬಟ್ಟೆ ಇರಲಿಲ್ಲ. ನನ್ನ ಬಟ್ಟೆಗಳೆಲ್ಲನೂ ಇದೇ ಮನೇಲಿತ್ತು, ನಮ್ಮ ಅವ್ವರ ಮನೇಲೇ ಇತ್ತು ಬಟ್ಟೆಗಳು. ಆವಾಗ ನಾಳೆ ಫಂಕ್ಷನ್ಗೆ ಬಟ್ಟೆ ಇಲ್ಲಪ್ಪ ಅಂತಂದಿದ್ದಕ್ಕೆ ಅವತ್ತು ಒಂದು ಸಲ ಕರ್ಕೊಬಂದಿದ್ರು. ಆವಾಗ ಬಟ್ಟೆಗಳು ಎತ್ಕೋಕ್ಕೆ ಬಂದಿದ್ದಾಗ ಬಾಗಿಲು ತಟ್ಟಿದ ತಕ್ಷಣವೇ ತೆಗೆದ್ಲು ಎದ್ದು ನಮ್ಮವ್ವ ಬಾಗಿಲನ್ನ. ಅವಳಿಗೆ ಇವಾಗೂ ಅಷ್ಟೇ ಮಲಗಿದಾಗ ಒಂಚೂರು ಕೈ ಹಾಕಿದ್ರೂ ಪಟ್ಟಂತ ಎದ್ಬಿಡುತ್ತೆ. ಅವಳಿಗೆ ಅದೇ ವೀಕ್ನೆಸ್ಸು ನಮ್ಮ ಅಜ್ಜಿಗೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಆವಾಗ ಬಟ್ಟೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಆಗ ಬಾಗಿಲು ಸಂದಿಲಿ ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಗೊಳು ಅಂತ ತಪ್ಕೊಂಡು. ಅಂದರೆ ಮೊಮ್ಮಕ್ಕಳು ಬಂದು ಹೋಗೋರು ಮಾಡೋರು, ಸಡನ್ನಾಗಿ ಇವಾಗ ಬರೋದು ನಿಲ್ಲಿಸ್ಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ನೋವು ಅನ್ಬಿಸ್ಬಿಟ್ಲು. ಬಾಗಿಲು ಸಂದಲ್ಲಿ ನಿಂತ್ಕೊಂಡು ಹತ್ಲು ಸಿಕ್ಕಾಪಟ್ಟೆ ಹತ್ಬಿಡ್ತು ನಮ್ಮವ್ವ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನ ಜೊತೆಗಿದ್ದಾಗ, ನಮ್ಮ ಅಪ್ಪ ಅಮ್ಮ ಇಬ್ಬರು ಜೊತೆಗಿದ್ದಾಗ ಬ್ಯಾಗ್ ತುಂಬ ತಿಂಡಿಗಳು ಎತ್ಕೊಬರೋರು. ನನಗೂ ನನ್ನ ತಮ್ಮನಿಗೂ ರೋಡ್ಗೆ ಓಡಂಟೋಯ್ತಿದ್ವಿ. ನಾನು ನನ್ನ ತಮ್ಮ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಬತ್ತಾದಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಅನ್ಭವಿಸ್ಬಿಟ್ಟಾವಿ ಚಿಕ್ಕ ವಯಸ್ಸಲ್ಲೇ. ಆದರೆ ಕಷ್ಟಗಳನ್ನ ಕಷ್ಟಗಳು ನಮಗೆ ಕಾಣಿಸ್ದಿರೋಂಗೆ ಇವರು ನನ್ನ ಸಾಕವ್ರೆ, ನನ್ನ ತಮ್ಮನು. ಅವನು ಮನಸ್ಸಲ್ಲಿ ಏನಾದ್ರೆ ನನಗೆ ಗೊತ್ತಿಲ್ಲ, ನನ್ನ ತಮ್ಮನ ಮನಸ್ಸಲ್ಲಿ. ಆದರೆ ನನ್ನ ಮನಸ್ಸಲ್ಲಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಗೌರವ ಅದೇ. ಇವತ್ತಿಗೂ ನಾನು ಇದ್ದೇ ಹೇಳೋದು ಅದು ಆ ರೀತಿ ಆಗೋದು ಬೇಡ. ನಮ್ಮ ತಾತ ಇಲ್ದಂಥ ಕಾಲದಾಗೆ ನನ್ನ ಮಗುನ ನಾನು ಬಿಟ್ಟಿರಲ್ಲ. ಕಷ್ಟ ಸುಖ ನನ್ನ ಮಗುನ ನಾನು ನೋಡ್ಕೊತೀನಿ. ನಾನು ಯಾರ ಹಟ್ಟಿ ಮಗಳಿಗೂ ಕೂಡ ಕಳಿಸಲ್ಲ ನಮ್ಮ ಅಜ್ಜಿನ. ಅವಳು ಅನುಭವಿಸ್ಬಿಟ್ಟವಳೆ. ಅವಳಿಗೆ ಎಷ್ಟು ಗೇಮೆ ಮಾಡ್ತಾಳೋ ಅಷ್ಟು 1% ನಾವು ಬರೋಲ್ಲ. ಅಷ್ಟು ದುಡಿತಾಳೆ, ಕತ್ತೆ ದುಡ್ದಂಗೆ ದುಡಿದ್ರೂ ಕಾಲಿಂಚಷ್ಟು ಇವಳು ಮನೇಲಿ ಬೆಲೆ ಇಲ್ಲ. ಇವ್ರ ಮಕ್ಕಳು ಒಂಚೂರು ಬೆಲೆ ಕೊಡಲ್ಲ, ಏನಿಲ್ಲ. ಎಷ್ಟೋ ಸಲ ಇವ್ರನ್ನ ಹತ್ರ ಹೀಯಾಳಿಸ್ಬಿಟ್ಟವ್ರೆ ನಮ್ಮ ದೊಡ್ಡಮ್ಮರು, ನಮ್ಮ ಮಾವಂದರು. 4 ಜನನು ಇವಳನ್ನ ಎಷ್ಟೋ ಸಲ ಹೀಯಾಳಿಸ್ಬಿಟ್ಟವ್ರೆ. ಬಲ್ತಾಯಿ ಅಂತ ಎಷ್ಟೋ ಸಲ ನಾನು ಗಮನಿಸ್ಬಿಟ್ಟಿದ್ದೀನಿ. ನಾನು ಇವಳನ್ನ ಹೀಯಾಳಿಸೋದು. ಅವರು ಕಷ್ಟಪಟ್ಟು ದುಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತವ್ರೆ. ನಾನು ಅಂತೀನಿ, ಬೇಡ ಕಣವ, ಕೆಲ್ಸಕ್ಕೆ ಹೋಗ್ಬೇಡ, ಇರು ಮನೇಲಿ ಅಂತಂದ್ರು. ಮನೆ ನಡೀದು ಬೇಡವವ, ಇದ್ರೆ ನಾವು ಏನು ಮಾಡೋದು, ನಮಗೆ ಕೊಟ್ಟವರು ಅಂತ ಹೇಳ್ತಾಳೆ. ಅದಕ್ಕೆ ಸ್ನಾನ ಕೊಡ್ತೀನಿ ಅಂದರೆ ಬೇಡ ಅಂತ ಅನ್ನುತ್ತೆ. ಮಕ್ಕಳು ಇಷ್ಟುದ್ದನ್ನು ಯಾವಳು ಬಂದು ನೋಡ್ತಿಲ್ಲ. ತಡಿ, ನಮ್ಮವ್ವ ನಮ್ಮ ಅಪ್ಪ ಹಿಂಗೆ ಅವರೇ ನೋಡಬೇಕು. ನಮ್ಮ ತಾತನಿಗೆ ಶುಗರು BP ಎಲ್ಲನೂ ಇದೆ. ಅವ್ರ ಜೊತೆಗೆ ಇವಾಗ ನಮ್ಮ ಮಗ ಬೇರೆ ಸ್ವಲ್ಪ ಹುಷಾರು ತಪ್ಪಿಟ್ಟವ್ರೆ. ಅಂದರೆ ನಮ್ಮ ಮಾವ ಅವರಿಬ್ಬರನ್ನ ಸಾಕೊಂಡು ಮನೇಲಿ 2 ಮೇಕೆ ನೋಡ್ಕೊಂಡು ಆ ಮನೇಲಿ ದುಡ್ಕೊಂಡು ಕೆಲ್ಸಕ್ಕೆ ಹೋಗಿ ಅವ್ರು ಮಾಡೋಷ್ಟು ಕಾಲಿಂಚಷ್ಟು ನಾವು ಮಾಡಲ್ಲ. ಅವ್ರು ಮಾಡೋಷ್ಟು ನಾವು ಮಾಡಿದ ತಕ್ಷಣ ನಾವು ಮಲ್ಕೊಬಿಡ್ತೀವಿ ಹುಷಾರು ತಪ್ಪಿ. ಅಷ್ಟು ದುಡಿದ್ರೂ ನಮ್ಮ ಅಜ್ಜಿಗೆ ಬೆಲೆ ಇಲ್ಲ.
ಏನಾರು ಒಂದು ತಪ್ಪು ಹುಡುಕಿ 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 ಮಾತಾಡ್ತಾರೆ ನಮ್ಮ ಮನೆಯವರಪ್ಪ. ಅವಾಗ ಇವ್ರಿಗೆ ತಡಿಗಾಗಲ್ಲ. ಎಷ್ಟೋ ಸಲ ಅಂದರೆ ವಯಸ್ಸಾದ್ಮೇಲೆ ಅವ್ರದ್ದು ಮಗು ರೀತಿ ಆಗ್ಬಿಡುತ್ತೆ ಮನಸ್ಸು. ಆವಾಗ ನಾವು ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ಜೀವನ ಮಾಡಬೇಕು. ಆದರೆ ಇಲ್ಲಿ ಆ ರೀತಿ ಇಲ್ಲ. ಅವ್ರ ವಯಸ್ಸಾದ್ರೂ ದುಡಿಬೇಕು, ವಯಸ್ಸಾಗಿಲ್ಲ ಅಂದ್ರೂ ದುಡಿಬೇಕು. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತಿ ಇವಾಗ ನಮಗೆ. ನಾನು ಅದಕ್ಕೆ ಯೋಚನೆ ಮಾಡ್ತಾ ಇರೋದು, ಯೂಟ್ಯೂಬಲ್ಲಿ ಏನಾದರೂ ಸ್ವಲ್ಪ ಇಷ್ಟು ನನಗೆ ಅಮೌಂಟ್ ಬಂದರೆ, ನನ್ನದು ಅಂತ ಬಂದರೆ ನಮ್ಮ ಅಜ್ಜಿ ಮನೇನ ರೆಡಿ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಅವಳಿಗೊಂದು ನೆಲೆ ಬೇಕು, ನಾನು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವಳದು ಒಂದು ಕರಿಮಣಿ ಹೋದ್ರೂ ಅವಳು ತಲೆ ಕೆಡ್ಸ್ಕೊಳ್ಳಲ್ಲ, ಒಂದು ಮೂಗ್ಬಿಟ್ಟು ಹೋದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಮನೇಲಿ ಯಾರಿಗಾರ ಹೆಚ್ಚು ಕಮ್ಮಿ ಆದರೆ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಬಿಡುತ್ತೆ ನಮ್ಮ ಅಜ್ಜಿ. ನಮ್ಮ ತಾತನ ಬಗ್ಗೆ ನಾನು ಹೊಗಳಿಲ್ಲ ಅಂದರೂ ನಮ್ಮ ಅಜ್ಜಿ ಬಗ್ಗೆ ಸಿಕ್ಕಾಪಟ್ಟೆ ನಾನು ಹೊಗಳ್ತೀನಿ. ಯಾಕಂದರೆ ನಾನು ಹುಟ್ಟಾಗಿಂದನೂ ನಮ್ಮ ಅಜ್ಜಿನ ನೋಡ್ಕೊ ಬೆಳೆದಿದ್ದೀನಿ. ಅವ್ರು ಯಾವ ರೀತಿ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಆಯಿತು, ಡಿವೋರ್ಸ್ ಆದಾಗ 7-8 ವರ್ಷ ಇವರಿಂದ ದೂರ ಇದ್ದಾಗ ಸಿಕ್ಕಾಪಟ್ಟೆ ನೋವು ಅನ್ಭವಿಸ್ಬಿಟ್ಟಿದ್ದೀನಿ. ಯಾರೂ ಅಷ್ಟೇ ಮಗನ ಮಕ್ಕಳನ್ನ ಕೇರ್ ಮಾಡಲ್ಲ, ಮಕ್ಕಳನ್ನೇ ಕೇರ್ ಮಾಡೋದು ಎಂಥ ಅಜ್ಜಿ ತಾತ ಆದರೂ ಅಷ್ಟೇ. ಅದರಲ್ಲಿ ನಮ್ಮ ಅಜ್ಜಿ ನನ್ನ ಚೆನ್ನಾಗಿ ನೋಡ್ಕೊಂಡೈತೆ. ಇವಾಗೂ ನಾನು ಆಟಾಡಿರೋ ವಸ್ತು ಆಗಲಿ, ನಾನು ಬಳಸಿರೋ ವಸ್ತುಗಳಾಗಲಿ ಎಲ್ಲನೂ ಮಡಿಕೊಂಡೈತೆ ಇವಾಗೂ. ಆಮೇಲೆ ಅವ್ರಿಗಿಲ್ಲ ಅಂದರೂ ತಗೋಗವ ನೀನು, ಮಡಿಕವ ನೀನು ಅಂತಂದ್ಬಿಟ್ಟು ಅವ್ರು ನಮಗೆ ಕೊಟ್ಬಿಡ್ತಾರೆ. ಅದೊಂದರಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ನಮ್ಮ ಅಜ್ಜಿ ಬಗ್ಗೆ. ಆದರೆ ನನ್ನ ಯೋಚನೆ ಏನಿರೋದು ಅಂತಂದರೆ, ನಮ್ಮ ತಾತ ಇಲ್ದಂಥ ಟೈಮಲ್ಲಿ ನನ್ನ ಗಂಡ ಸಾಕಿಲ್ಲ ಅಂದರೂ ನನಗೆ ಪರವಾಗಿಲ್ಲ. ನಮ್ಮ ಅವ್ವನ್ನ ನಾನು ದುಡಿದು ನಮ್ಮ ಅವ್ವನ್ನ ಸಾಕತ್ತೀನಿ. ಯಾರ ರಟ್ಟಿ ಬಾಗ್ಲಿಗೂ ಕೂಡ ಕಳಿಸಲ್ಲ, ಅವ್ರ ಮಕ್ಕಳು ಬಾಗ್ಲಿಗೂ ನಾನು ಕಳಿಸಲ್ಲ. ಮೊಮ್ಮಗಳು ಇರ್ತೀನಿ, ಮುಂದೇನೂ ಕೂಡ ನಾನು ನೋಡ್ಕೋತೀನಿ. ನನ್ನ ಅವ್ವನಿಗೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಇಲ್ಲದೇ ಇರೋ ಟೈಮ್ಗೆ ನೀನಂತೂ ಬಿಟ್ಟಿರಲ್ಲ, ನಾನು ಅಟ್ಟಿಗೆ ನೀನು ಕರ್ಕೊಬಂದು ನಾನು ಮಡಿಕೊಳ್ಳೋದು, ನೀನು ತಿನ್ಕೊಂಡು ನೀನು ಆರಾಮಾಗಿ ಚೆನ್ನಾಗಿರು ಅಂತಲೇ ನಾನು ಇವಾಗೂ ಹೇಳ್ಕೊಂಡಿರೋದು. ಇನ್ನೊಂದೇನು ಅಂದರೆ, ವಯಸ್ಸಾದವ್ರ ಕಣ್ಣಿಗೆ ನಾವು ಅಳಿಸ್ಬಾರ್ದು, ಮಮತೆ ಇರೋರಿಗೆ ಅಳಿಸ್ಬಾರ್ದು. ಮಮತೆ ಇಲ್ಲದೇ ಇರೋರಿಗೆ ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು. ಮಗು ಥರ ಇರ್ತಲ್ಲ ಮನಸ್ಸು, ಅಂಥವ್ರಿಗೆ ನೋಯ್ಸೋಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ. ಅದು ಇವ್ರ ಮಕ್ಕಳು ಅರ್ಥ ಮಾಡ್ಕೊಂಡಿಲ್ಲ. ಬೇಡ, ಹೆಂಗೋ ನಮ್ಮವ್ವ ಮೊಮ್ಮಗಳು ಅವಳೋ ಇಲ್ವೋ ಅನ್ನೋದು ಅದು ಅವ್ರ ಮನಸ್ಸಲ್ಲಿ ಏನಾಯ್ತೋ ನನಗೆ ಗೊತ್ತಿಲ್ಲ. ನನ್ನ ಮೊಮ್ಮಗಳಾರ ಬತ್ತಾಳೆ ನೋಡ್ಕೊಬೈತಾಳೆ ಅಂತಿದ್ದೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಅವ್ರ ಜೊತೆ ಇರು ಗಂಟನೂ ಇರ್ತೀನಿ, ಹೋದ್ಮೇಲೂ ಅವ್ಳ ಜೊತೆಗೆ ಇರ್ತೀನಿ. ನಾನು ಒಂದು ಪಕ್ಷ ನಮ್ಮ ಮಮ್ಮಿ ಜೊತೆಗೆ ನಾನು ಇರ್ತೀನೋ ಇರಲ್ವೋ ಅದು ನನಗೆ ಗೊತ್ತಿಲ್ಲ. ನಮ್ಮ ಊರು ಬಿಟ್ಟು ನನಗೆ ಗಳಿಗೆ ಇರೋಕ್ಕಾಗಲ್ಲ. ಇಲ್ಲಿಂದ ನಾಳೆಗೆ ಹೋದ್ರು ಊರಿಗೆ, ನೀವು ನಂಬಲ್ಲ, ನನ್ನ ಗಂಡನ ಗೊತ್ತು. ಇಲ್ಲಿಂದ ಹೋದ್ಮೇಲೂ ಎಷ್ಟು ಒಳಕ ಕೂತಿರ್ತೀನಿ ನಮ್ಮ ಅವ್ವನ್ನ ಬಿಟ್ಬಿಟ್ಟು ಬಂದೆ ನಾನು ಅಂತ. ನಾನು ಯಾರನ್ನೂ ಅಷ್ಟಾಗಿ ಹಚ್ಕೊಂಡಿಲ್ಲ, ನಮ್ಮ ಅವ್ವನೊಬ್ಳನ್ನ ಬಿಟ್ರೆ. ನಮ್ಮ ಅಮ್ಮನೂ ಕೂಡ ನಾನು ಅಷ್ಟು ಹಚ್ಕೊಂಡಿಲ್ಲ, ಇವಳನ್ನೊಬ್ಳನ್ನ ಬಿಟ್ರೆ. ಅವ್ವ ಅಂತ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಅವಳಿಂದೇನೆ ತಿರುಗುವೆ, ಅವಳ ಕಂಕ್ಳು ಮೇಲೆ ಕೂತ್ಕೊಂಡಿರುವೆ ಚಿಕ್ಕ ವಯಸ್ಸಲ್ಲಿ. ನಾನು ಏನೇ ವಸ್ತು ಉಪಯೋಗಿಸಿದ್ರೂ ಎತ್ತಿಟ್ಕೊಳ್ಳೋದು, ನೆನೆಸ್ಕೊಳ್ಳೋದು, ಬರಲಿಲ್ಲ ಅಂದರೆ ಬೈಯೋದು, ಹೋದ್ಮೇಲೆ ಫೋನ್ ಮಾಡಿಲ್ಲ ಅನ್ನೋದಕ್ಕೂ ಬೈಯೋದು, ಅವೆಲ್ಲ ಇವಳ ಹತ್ರ ಬೈಸ್ಕದೆ ಒಂದು ಚಂದ. ಅವಳು ನಮ್ಮ ತಾತನ ಮದುವೆಯಾಗಿ ಬಂದಾಗಿಂದನೂ ಇವಳು ಒಲೆಯಲ್ಲಿ ಉರ್ಕೊಂಡೆ ಅಡುಗೆ ಮಾಡೋದು, ಊಟ ಮಾಡೋದು ಎಲ್ಲ ಪ್ರತಿಯೊಂದು ಒಲೆಲೇನೆ ನಮ್ಮ ಮನೇಲಿ. ಅಂಥ ಕಾಲದಲ್ಲಿಂದ ಇವಾಗಿ ಗಂಟನೂ ಕೂಡ ಒಲೆಲೇ ಅಡುಗೆ ಮಾಡಿಕೊಂಡು ದೇಹ ಗಟ್ಟಿ ಇಟ್ಕೊಂಡು ಯಾವುದಕ್ಕೂ ಅಂಜದೆ ಎದ್ರಿಕಳ್ದೆ ಇಲ್ಲಿ ಗಂಟನೂ ಒಂದು ಹೆಣ್ಣು ಇರೋದು ನಮ್ಮ ಅಜ್ಜಿ ಒಬ್ಬಳೇ ಅಂತ ಅನ್ಕೋತೀನಿ. ಅಂದರೆ ಸುಮಾರು ಜನ ಅವರೇ, ಅಂದರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ದೊಡ್ಡದು. ನಮ್ಮ ಅಜ್ಜಿ ಹೆಂಗೆ ನಮ್ಮ ನೋಡೋರೆ, ಹೆಂಗೆ ನಮ್ಮ ಸಾಕೋರೆ ಅಂತ ನಮಗೆ ಮಾತ್ರ ಗೊತ್ತು. ಅವ್ರು ಎಷ್ಟು ಕಷ್ಟ ಅನುಭವಿಸೋರೆ ಇದ್ರೂ ಅವ್ರು ತೋರಿಸ್ಕೊಳ್ಳಲ್ಲ, ನಮ್ಮ ತವ ಮುಚ್ಚಿಟ್ಕೊಂಡು ಜೀವನ ಮಾಡ್ತಾರೆ. ನೆನ್ನೆ ನೈಟೇ ನಾನು ನೋಡಿಕೊಂಡೆ, ಅವ್ರಿಗೊಂದು ತುತ್ತು ಅನ್ನ ಕಮ್ಮಿ ಆಗಿದ್ರು ನಮಗೊಂದು ತುತ್ತು ಜಾಸ್ತಿ ಇರ್ತಾಳೆ ಊಟನ. ಅದೇ ನಮಗೆ ಖುಷಿ. ನಮ್ಮನ್ನ ಹಿಂಗೆ ತಿನ್ನಿಸಿ ದಪ್ಪ ಮಾಡಿ ಬಿಟ್ಬಿಡುಕದ್ದ. ಚಿಕ್ಕ ವಯಸ್ಸಲ್ಲೇ ನಮ್ಮ ಅಜ್ಜಿ ತಾತ ಇಬ್ಬರೂ, ನನ್ನ ತಮ್ಮನೂ ನನ್ನೂ ಇಬ್ಬರು ಅಪಾರ ಪ್ರೀತಿಯಿಂದ ಬೆಳೆಸೋರೆ. ನಮ್ಮ ತಾತನಿಗೆ ನನ್ನ ಕಂಡ್ರೆ ಪ್ರಾಣ.
ಅವರು ಸಾಯೋವರೆಗೂ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ ಅದೇನೋ ಸೀರಿಯಸ್ ಆಗಿದ್ದಾಗ್ಲೂ ನನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಏನೋ ಫೋನ್ ಮಾಡಿದರು. ನಮ್ಮ ತಾತನಿಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಬಿಟ್ಟು ನಮ್ಮ ಮಮ್ಮಿ ಜೊತೆಗೆ ಓಡಿ ಬಂದೆ. ನಾನು ಬರೀ ಅವ್ರಿಗೋಸ್ಕರ ನಾನು ಹೇಳ್ಬೇಕು ಅಂತಂದರೆ, ಅಲ್ಲಿಂದ ಬಂದಾಗ ನನ್ನ ಬುದ್ಧಿವಾದ ಬಂದಮೇಲೆ ನನ್ನ ಅಜ್ಜಿ ತಾತನ ಪ್ರೀತಿನೇ ಕಂಡಿರಲಿಲ್ಲ. ನಾನು ಯಾವಾಗ ನಂಗೆ ಮೆಚುರಿಟಿ ಬತ್ತು, ನಾನು 10th ಕ್ಲಾಸ್ ಮುಗಿಸ್ತೋ ಆವಾಗ ನಮ್ಮ ಅಜ್ಜಿ ತಾತನ ಹತ್ರಕ್ಕೆ ಬಂದುಬಿಟ್ಟೆ. ಫಸ್ಟ್ ಬಂದಿದ್ದೆ ನಾನು ಇಲ್ಲಿಗೆ, ಯಾವ್ದಾರ ಒಂದು ನೆಪದಲ್ಲಿ ಬಂದ್ಬಿಡ್ಬೇಕು ಇಲ್ಲಿಗೆ ಅಂತ ಅಂದ್ಕೊಂಡಿದ್ದೆ. ನಾನು ಹಂಗೆ ಬಂದೆ. ಇವಾಗ ಬರ್ತೀನಿ ಒಯ್ತೀನಿ. ಇವಾಗ ನಮ್ಮ ಅಪ್ಪನಿಗೆ ಅದನ್ನು ಕೂಡ ಸಹಿಸೋಕ್ಕಾಯ್ತಿಲ್ಲ. ಅವ್ರಿಗೆ ಇಷ್ಟ ಇದ್ದಿದ್ದು ದ್ವೇಷ ಮನಸ್ಸಲ್ಲಿ. ನನ್ನ ಮಗಳನ್ನ ಅವರಿಬ್ಬರ ಹತ್ರನೂ ಸೇರಿಸ್ಬಾರ್ದು. ನನ್ನ ಮಕ್ಕಳನ್ನ ಕರ್ಕೋಗೋ ಟೈಮಲ್ಲೂ ಅಷ್ಟೇ ಚಿತ್ರಹಿಂಸೆ ಕೊಟ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗೋರೆ. ನಮ್ಮವ್ವ ಎಷ್ಟೇ ಸಲ ಫೈಟಿಂಗ್ ಮಾಡಿದ್ರು ಅಷ್ಟೇ, ನನ್ನ ಮಕ್ಕಳು ನಾನು ಕರ್ಕೊಯ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಆಡ್ಕೊಂಡು ನಾನು ನನ್ನ ತಮ್ಮನೂ ಕರ್ಕೊಂಡೋಗಿರೋದು. ಅದು ನೈಟು 2 ಗಂಟೆ ರಾತ್ರಿಲಿ ಬಂದು ಕರ್ಕೊಂಡೋಗಿರೋದು ನಾನು ನನ್ನ ತಮ್ಮನು. ಅವತ್ತು ಹೋಗಿದ್ದವರು ನಾನು 10th ಬಂದಾಗ ಬಂದಿತ್ತು, 10th ಮುಗಿಸ್ಕೊಂಡು ಬಂದಾಗ ಬಂದಿರೋದು ಇಲ್ಲಿಗೆ. ಆವಾಗ ಇವಳು ಮುಖದಲ್ಲಿದ್ದು ಖುಷಿ ಸಂತೋಷ, ನನಗೆ ಖುಷಿ ಹುಡ್ತಿತ್ತು ಮನಸ್ಸಲ್ಲಿ. ಯಾಕಾದರೂ ಇವಳನ್ನ ಬಿಟ್ಬಿಟ್ಟು ನನಗೂ ಒಂದೊಂದು ಟೈಮ್ ಅನಿಸೋದು, ಸ್ಕೂಲ್ಗೆ ಹೋಗೋ ನೆಪದಲ್ಲಾರು ಓಡಿ ಬಂದ್ಬಿಡ್ಬೋದಲ್ಲ ನಮ್ಮ ಅಜ್ಜಿ ತಾತ ನೋಡೋಕ್ಕೆ ಅಂತಂದ್ಬಿಟ್ಟು. ಆದರೆ ನನಗೆ ಹಂಗೆ ದ್ರೋಹ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಯಾರಿಗೂ ದ್ರೋಹ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆಮೇಲೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಬಾ ಮಗಳೇ ಹಿಂಗೆ ಆಗದೆ ಅಂದೇಟ್ಗೆ ನನಗೆ ಅಂದರೆ ತಾಯಿ ಮನಸ್ಸಿಗೆ ಎಂಥವ್ರಿಗಾದ್ರೂ ಕರಗುತ್ತೆ. ಫೋನ್ ಮಾಡಿಬಿಟ್ಟು ಹಿಂಗೆ ನೋಡಬೇಕು ಅನ್ನಿಸ್ತದೆ ಮಗಳೇ ಬಾ 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 ಅಂತೆಲ್ಲ ಅಂತು. ಆವಾಗ ನನಗೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತು. ಅದು ನನಗೆ 8 ವರ್ಷ 7 ವರ್ಷದಿಂದ ಸಿಗದಿರೋ ಪ್ರೀತಿ ಇವಾಗ ಸಿಗ್ತಾ ಇದಲ್ಲ ಅಂದ್ಕೊಂಡು ಬಂದ್ಬಿಟ್ಟೆ ನಾನು. ಅದರಲ್ಲಿ ನಮ್ಮಪ್ಪ ನಮ್ಮವ್ವ ಅವ್ರ ಪ್ರೀತಿ ಸಿಕ್ತು, ಒಳ್ಳೆ ಮನೆ ಸಿಕ್ತು, ಒಳ್ಳೆ ಗಂಡ ಸಿಕ್ಕಿದ್ನ. ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ಅಪ್ಪರ ಅಪ್ಪ ಅಮ್ಮ ಇದ್ದಾರೆ, ಅವ್ರು ಏನಕ್ಕೂ ಪ್ರಯೋಜನ ಇಲ್ಲ. ನಮಗೆ ಅಜ್ಜಿ ಇದ್ದಾರೆ, ತಾತ ಇಲ್ಲ. ತಾತನ ಹೆಸರು ಬಂದು ಹೊನ್ನಯ್ಯ ಅಂತ, ಅಜ್ಜಿ ಹೆಸರು ಬಂದು ಗೋವಿಂದಮ್ಮ ಅಂತ. ಅವಳ ಹೆಸರೇ ಮರ್ತೋಗ್ಬಿಟ್ಟಿದೆ ನನಗೆ. ನಮ್ಮ ಅಜ್ಜಿ ಹೆಸರು ಸರೋಜವ್ವ. ಆಮೇಲೆ ನಮ್ಮಪ್ಪನ ಹೆಸರು ನಮ್ಮ ತಾತನ ಹೆಸರು ಜೋಗಪ್ಪ ಅಂತ. ನಾವು ಜೋಗಿ ಒಕ್ಲೂರು. ಅದಕ್ಕೆ ನಮ್ಮ ಮನೇಲಿ ಬೆತ್ತ ಕಾಲಭೈರಪ್ಪಂದು ಎಲ್ಲನೂ ಪೂರ್ತಿ ಇಟ್ಕೊಂಡಿರೋದು. ಅಂದರೆ ಕೇಳ್ತೀರ, ಅದಕ್ಕೇ ಹೇಳ್ಬಿಟ್ಟಿದ್ದು ಇವಾಗಲೇ. ಇಷ್ಟೇ ನಮ್ಮ ಜೀವನದ್ದು. ಅಂದರೆ ತುಂಬ ಇದೆ, ಆದರೆ ನಿಮಗೆ ನಾನು ಕಿರಿದಾಗಿ ಹೇಳಿರೋದು ಅಷ್ಟೇ. ಆದರೆ ನಮ್ಮವ್ವ ಇನ್ನೋಸೆಂಟು, ಇದರಲ್ಲೆಲ್ಲ ಅವಳು ಆಸಕ್ತಿ ಪಡಲ್ಲ. ಆಮೇಲೆ ಒಂದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಾಕಿ ಟೈಮಲ್ಲಿ ಏನಾರ ನಾನು ಅಳ್ತುಬಿಟ್ರೆ ಇದ್ಬಿಟ್ರೆ ಬಂದು ಕೆನ್ನೆ ತಿಯೋದು ನಗ್ಸೋದು ಹಿಂಗೆಲ್ಲ ಮಾಡುತ್ತೆ. ಮಾತಾಡೋ. ಏನು ಮಾತಾಡ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಮೇಡಮ್ ಅವರೇ, ನಮಸ್ಕಾರ. ನಮ್ಮ ಅಜ್ಜಿಗೆ ಹಿಂಗೆಲ್ಲ ವಸ್ತು. ಅವರು ಅಂದ್ಕೊಂಡಿರಲಿಲ್ಲ ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ. ಇವಾಗೆ ನೋಡ್ತಾ ಇರೋದು. ನಾನು ಹಿಂಗಿದ್ದೀನಿ, ನಾನು ಹಿಂಗೆ ದಪ್ಪಗೆ ಗುಂಡ್ಗಿದ್ದೀನಿ ಅಂತಂದರೆ ಹುಟ್ಟಾಗ್ಲಿಂದ ಇವರೇ ನನಗೆ ಪೋಷಣೆ ಕೊಡ್ತಿರೋದು. ಅದಾದಮೇಲೆ ನಮ್ಮ ಅಪ್ಪನ ಮನೆಗೆ ಹೋದಾಗ ನಾನು ಒಳ್ಳೆ ಪ್ಯಾತಾಳ ಇದ್ದಂಗೆ ಇದ್ದೆ. ಮತ್ತೆ ಇಲ್ಲಿಗೆ ಬಂದಾಗ ಮತ್ತೆ ಕೂತ್ಕೊಂಡೆ. ಮತ್ತು ನಮ್ಮ ಮನೇಲಿ ಉಣ್ಣೋದಕ್ಕೆ ತಿನ್ನೋದಕ್ಕೆ ಯಾವತ್ತೂ ಅಂಜಿಲ್ಲ, ಕೊರಗಿಲ್ಲ. ಹೊತ್ತೊತ್ತಿಗೆ ಕರೆಕ್ಟಾಗಿ ಊಟ ಮಾಡಿ ಕೂತೆ, ತಿಂದಿಲ್ಲ ಅಂದರೆ ತಿನ್ನು 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 ಅಂತ ಹಿಂಸೆ ಮಾಡುತ್ತೆ. ಅವ್ರಿಗೇನು ಅಂತಂದರೆ ತಿಂದ್ಬಿಡ್ಬೇಕು, ಹೊತ್ತೊತ್ತಿಗೂ ಊಟ ತಿನ್ಬಿಡ್ಬೇಕು ನಮ್ಮ ಮನೇಲಿ, ಆ ಥರ. ಇವಳು ಮಾತ್ರ ಹಿಂಗೆ ಇರ್ತದೆ ನೋಡ್ರಿ ಹೆಂಗಾದ್ರೆ. ಅದು ದುಡ್ದು ಹಂಗೆ ಮೈ ಆ ರೀತಿ ಆಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ. ಒಂದು ಟೈಮ್ ಬರ್ತದೆ, ಆವಾಗ ಗುಂಡಕ್ಕೆ ದಪ್ಪಗೆ ಮಾಡ್ತೀನಿ ನಮ್ಮ ಹೂವನ್ನ. ಈಗ ಅಲ್ವಾ? ನನ್ನ ಜೊತೆಗೆ ಬತ್ತಿತ್ತಾನೆ ನೀನು, ನನ್ನ ಜೊತೆಗೆ ಇರ್ತಿತ್ತಾನೆ. ಇರ್ತೀನಿ, ನನ್ನ ಬಿಟ್ಟಿರ್ತಿ. ಅಳ್ತಾಳೆ ತಾಯಿ. ಅಯ್ಯೋ, ಹೆಣ್ಮಕ್ಳಂದ್ರೆ ಅಪಾರ ಪ್ರೀತಿ ನಮ್ಮ ಅವನಿಗೆ. ನನ್ನ ತಮ್ಮನ ಮೇಲೂ ಪ್ರೀತಿ ಜಾಸ್ತಿ, ಆದರೆ ಅವನಿಗಿಲ್ಲ ಅಜ್ಜಿ ತಾತ ಅಂತ. ಗಣೇಶ, ನೀನು ಈ ವಿಡಿಯೋ ನೋಡ್ತಿದ್ರೆ ನಾನು ನೀನು ಡೈರೆಕ್ಟಾಗಿ ಹೇಳ್ತಿದ್ದೀನಿ. ಗಣೇಶ ಅಂದರೆ ನನ್ನ ಒಣಗುಡ್ ತಮ್ಮ, ನನ್ನ ಜೊತೆಗೆ ಹುಟ್ಟಿರೋ ತಮ್ಮ. ಅವ್ವ ನಿನ್ನ ಜಾಸ್ತಿ ನೋಡಬೇಕು ಅಂತ ಬಯಸ್ತವಳೆ.
ಈ ವಿಡಿಯೋ ನೋಡಿದ್ರೆ ಒಂದೇ ಒಂದ್ಸಲಿ ಬಂದು ನಮ್ಮ ಅಜ್ಜಿನ ನೋಡ್ಕೊಂಡು ಹೋಗು, ಸಿಕ್ಕಾಪಟ್ಟೆ ಆಸರೆ ಪಡ್ತಾಳೆ ನಿನ್ನ ಮೇಲೆ. ನನಗೂ ಇಷ್ಟೇ, ನನ್ನ ತಮ್ಮನ ನೋಡಬೇಕು, ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು ಅಂತ ಭಾರಿ ಆಸೆ ಇದೆ. ಇರಲಿ, ಅವನಿಗೆ ಯಾವಾಗ ಅಜ್ಜಿ ಮೇಲೆ, ತಾತನ ಮೇಲೆ, ಅಕ್ಕನ ಮೇಲೆ ಆಸೆ ಆಯ್ತದೋ, ಮಮ್ಮಿ ಮೇಲೆ ಯಾವಾಗ ಆಸೆ ಆಯ್ತದೋ ಆವತ್ತು ನೀನು ಬಾ. ನಾನು ಬಂದಾಗಿಂದ 4-5 ಸಲ ಕೇಳ್ಕೊತು, ಗಣೇಶ ಫೋನ್ ಮಾಡಿದ್ನ ಅಂತ. ಅಷ್ಟು ಆಸೆ ಇದ್ದರೆ ಅವನು ಬಂದು ಮಾತಾಡಿಸ್ಕೊಂಡು ಅವಳಿಗೆ ಏನಾರ ಖುಷಿಯಿಂದ ಏನಾರು ತಂದು ಕೊಟ್ಬಿಟ್ಟು ಹೋಗು. ಅವಳನ್ನ ನೀನು ಒಂದಪ್ಪ ನೋಡಕ್ಕೆ ಬಾ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕಂದ್ರೆ ಬಂತವಿಂದ ಸುಮಾರು ಸಲ ಕೇಳ್ಕೊಬಿಟ್ಟೈತೆ ಅವ್ವ, ಗಣೇಶ ಬಾ ಅಂತಂದ್ಬಿಟ್ಟು. ಅದಕ್ಕೆ ಹೇಳ್ತಿರೋದು, ಗಣೇಶ ವಿಡಿಯೋ ನೋಡಿದ್ದೆ ಮರಿದೇ ಬಾರೋ ಪಾಪ, ಪ್ಲೀಸ್ ಕಣೋ, ನನಗೂ ನಿನ್ನ ನೋಡಬೇಕು ಅಂತ ಭಾರಿ ಆಸೆ ಆಗ್ಬಿಟ್ಟೈತೆ. ನಿನ್ನ ನಾನು ಅಷ್ಟೇ ದ್ವೇಷ ಮಾಡ್ತೀನಿ, ಅಷ್ಟೇ ಪ್ರೀತಿನೇ ಅದೇ ಗಣೇಶ. ನೋಡ್ತೀನಿ ಈ ವಿಡಿಯೋ ನೀನು ನೋಡಿರ್ತಿ ಅಂತ ನಾನು ಅನ್ಕೋತೀನಿ. ನೋಡಿದರೆ ದಯವಿಟ್ಟು ಬಾ ಗಣೇಶ. ಸರಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಅವ್ವ ನಿನ್ನ ಸಿಕ್ಕಾಪಟ್ಟೆ ನೆನ್ಸ್ಕೊಬಿಟ್ಟವಳೆ. ಬರಂಗಿದ್ರೆ ಬರು ಕೇಳು, ಒಂದ್ಸಲಿ ಫೋನ್ ಮಾಡು ಅಂತ. ನೋಡು ಗಣೇಶಿ, ಆದರೆ ಬಾ ಗಣೇಶಿ, ಪ್ಲೀಸ್ ಕಣೋ, ಅಷ್ಟೇ ನಾನು ಹೇಳೋದು. ನಮ್ಮ ಮನೆ ಅಷ್ಟೇ ಇರೋದು. ಆಮೇಲೆ ನನಗೆ ಕೂತಿರೋ ಜಾಗನೂ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ದು ಜಾಗನೇ ಇದು ಪೂರ್ತಿ. ನೋಡ್ತಿರ್ಬೋದು ನೀವು, ನನ್ನ ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ದು ಜಾಗ ಇದು. ಈಗ ಮುಸ್ಸಂಜೆ ಆಯಿತು, ಮನೆಗೆ ಹೋಗಬೇಕು. ಅವ್ವ ಅಡುಗೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಮಾವನವರು ರ್ಯಾಶ್ ಆಗಿಬಿಡೋದು ಜಾಸ್ತಿ. ಅಂದರೆ ಅವ್ರು ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ, ಆ ರೀತಿ ನಾವು ಇಟ್ಟಿರೋದು. ಇರಲಿ, ಅವ್ರೂ ರೀತಿ ಚೆನ್ನಾಗಿರಲಿ ಪಾಪ. ಆದರೆ ನಮ್ಮ ಅಜ್ಜಿ ತಾತನಿಗೆ ಹಂಗೆ ಮಾಡೋದು ನಮ್ಗೆ ಇಷ್ಟ ಆಗೋದಿಲ್ಲ. ಅವ್ನು ಒಳ್ಳೆ ರೀತಿಲಿದ್ರೆ ನಾವು ಒಳ್ಳೆ ರೀತಿಲಿ ನಾವು ನೋಡ್ಕೊತೀವಿ. ಇನ್ನೊಂದೇನು ಅಂತಂದರೆ, ಯಾರೂ ಕೂಡ ನಿಮ್ಮ ಅಜ್ಜಿ ಆಗಲಿ ನಿಮ್ಮ ತಾತನಾಗಲಿ ಅವರು ವಯಸ್ಸಾದ್ಮೇಲೆ ಮಗು ರೀತಿ ಆಗಿಬಿಡ್ತಾರೆ. ಯಾರೂ ಕೂಡ ಅವ್ರನ್ನ ನೆಗ್ಲೆನ್ಸಿ ಮಾಡಬೇಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಆದರೆ ಒಂದು ತುತ್ತು ಕೊಡಿ, ಆಗಿಲ್ಲ ಅಂತಂದರೆ ವೃದ್ಧಾಶ್ರಮ ಇದೆ, ಇಲ್ಲ ಅಂತಂದರೆ ಏನೋ ಒಂದು ನಿಮ್ಮ ಪಾಲನೆ ಶೋಷಣೆಗೋಸ್ಕರ ನೀವು ಉಪಯೋಗಿಸ್ಕೊಂಡು ಬಿಟ್ಬಿಡೋದಲ್ಲ. ಆದಷ್ಟು ನೀವು ನೋಡ್ಕೊಳ್ಳಿ ಅವ್ರನ್ನ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿವರೆಗೂ ಸಮಾಧಾನದಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಇಷ್ಟೇ ಕೇಳ್ಕೊಳ್ಳೋದು, ಇದೇ ರೀತಿ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು. ನಮ್ಮ ಅಜ್ಜಿ ಕೈಲೂ ಧನ್ಯವಾದಗಳು ಅಂತ ಹೇಳಿಸ್ಬಿಡ್ತೀನಿ. ಧನ್ಯವಾದ ಹೇಳವ. ಧನ್ಯವಾದಗಳು. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕನ್ನಡಿಗರೇ.